सुखमजमनपाजं मुक्तिभाजं विभाजं दृहजमहममेजं धेजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ते नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाजस्मृतिहृदयदीप्ताय हरये येन प्रादुरभाविभूमिवलदेवस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमहसा पक्षे सपक्षे स्थितिः व्यावृत्तिश्च विपक्षतोऽथ विषदे सक्तिर्न वै बाध्यते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिपदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यानदलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि प्रणच्छाय समीकृत्या परं सुखं सेवन्ते यत्पदं धीराः तं भजे वल्लभं श्रियः। 188ನೇ ಸುಧಾಮೂಲ. ಅದರಲ್ಲಿ ದಿವಸ ನೋಡಿದ್ವಿ ಭಗವಂತನ ಅಪರೋಕ್ಷ ಜ್ಞಾನ ಆದ ಕೂಡಲೇ ಜೀವ ತನ್ನ ಕರ್ಮಗಳನ್ನ ಕಳ್ಕೊಳ್ತಾನೆ. ಪ್ರಾರಬ್ಧ ಕರ್ಮ ಬಿಟ್ಟು ಬೇರೆ ಕರ್ಮಗಳು ಅಂತ ಅರ್ಥ. ಅದಕ್ಕೊಂದು ಭಾಗವತದ ಮಾತು, ಘಟ ಶ್ರುತಿಯ ಮಾತು, ಈ ಮಾತಿಗೆ ಬೇರೆ ಬೇರೆ ಅರ್ಥವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಬೇರೆಯವರು. ಭಿದ್ಯತೆ ಹೃದಯ ಗ್ರಂಥಿ ಅಂತ ಈ ಶ್ಲೋಕಕ್ಕೆ ಬೇರೆ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಅದ್ ಸಾಧ್ಯ ಆಗ್ಲಿಲ್ಲ. ಅದನ್ನ ಹೇಗೆ ಅಂತ ವಾರಣೆ ಮಾಡ್ತಾ ಹೋದ್ರು. ಇದಲ್ಲ ಹೀಗಲ್ಲ ಅಂತ ಎಲ್ಲ ಹೇಳ್ತಾ ಬಂದ್ರು. ಇದಾದ್ಮೇಲೆ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪರಮೇಶ್ವರೇ ದೃಷ್ಟೇ ಕರ್ಮಾಣಿ ಕ್ಷೀಯಂತೆ ಇತಿ ಉಕ್ತಾವಪಿ ದರ್ಶನೇನ ಇತಿ ಅನುಕ್ತಿ ಮಾತ್ರೇಣ ಕರ್ಮಕ್ಷಯಸ್ಯ ದರ್ಶನ ಸಾಧ್ಯತ್ವಂ ಅನಭ್ಯುಪಗಮ್ಯ ಅಂತ. ಅಂದ್ರೆ ಈಗ ಪರಮೇಶ್ವರ ಕಂಡಾಗ ಕರ್ಮಗಳ ನಾಶ ಆಗತ್ತೆ. ಅಂದ್ರೆ ಪುಣ್ಯ ಪಾಪ ಇದೆಲ್ಲ ಏನಿದೆ ಎಲ್ಲಾ ಕರ್ಮಗಳ ನಾಶ ಆಗತ್ತೆ ಅಂತ ಹೇಳ್ಬೇಕು. ಅಲ್ಲೇನ್ ಹೇಳಿದ್ದಾರೆ? ದೇವರ ದರ್ಶನದಿಂದ ನಿಮಗೆ ಹೋಗುತ್ತೆ ಇದು ಪಾಪಗಳು ಅಂತ ಹೇಳಿಲ್ಲ, ಕರ್ಮಗಳು ಹೋಗುತ್ತೆ ಅಂತ ಹೇಳಿಲ್ಲ. ದೇವರ ದರ್ಶನವಾದಾಗ ಕರ್ಮಗಳು ನಾಶ ಆಗುತ್ತೆ. ಯಾವತ್ತು ನಮ್ಗೆ ಇವರಿಂದ ಉಪಕಾರ ಆಯ್ತು ತುಂಬಾ ಅಂತ ಹೇಳ್ತಾರೆ. ಇವರಿದ್ದಾಗ ಉಪಕಾರ ಆಯ್ತು ಅಂದ್ರೆ ಇವ್ರಿದ್ದಾಗ ಅಂದ್ರೆ ಅವರಿಂದ ಆಯ್ತಾ ಅಥವಾ ಬೇರೆಯವರಿಂದ ಆಯ್ತಾ? ಅವ್ರು ಇದ್ರು ಅಲ್ಲಿ ಆಗಿದ್ ಮಾತ್ರ ಬೇರೆಯವರಿಂದ. ಅವ್ರಲ್ಲಿ ನಿಂತಿದ್ರು ಅಂತಾನು ಅರ್ಥ ಆಗ್ಬೋದಲ್ಲ. ಒಬ್ರು ಇವ್ರಿದ್ರು, ಅವ್ರಿದ್ದಾಗ ನಮ್ಗೆ ಅನುಕೂಲ ಆಯ್ತು, ಅವ್ರಿದ್ದಾಗ ಬೇರೆಯವರಿಂದನೂ ಅನುಕೂಲ ಆಯ್ತು ಅಂತ ಅರ್ಥ ಮಾಡ್ಬೋದು. ಅವರಿಂದಲೇ ಆಗಿರ್ಬೇಕು ನಿಯಮ ಇಲ್ಲ, ಇರ್ಬೋದು. ಅವ್ರಿದ್ದಾಗ ಆಯ್ತು ಅಂತ ಅವರಿಂದಾನೇ ಆಯ್ತು ಅಂತ ಅರ್ಥ. ಆದ್ರೆ ಇದು ಎಲ್ಲಾ ಸರಿ ಅಲ್ಲ. ಅವ್ರಿದ್ದಾಗ ನಮ್ಗೆ ಬೇರೆಯವರಿಂದ ಅನುಕೂಲ ಆಯ್ತು ಅಂತಾನು ಹೇಳ್ಬೋದು. ಆದ್ರೆ ಲೋಕದಲ್ಲಿ ಹಾಗೆ ಸಾಮಾನ್ಯ ಬಳಸಲ್ಲ. ನಮ್ಗೆ ಇವ್ರ ಪೀರಿಯಡ್ ಅಲ್ಲಿ ತುಂಬಾ ಒಳ್ಳೇದಾಯ್ತು,
ಇವ್ರಿದ್ದಾಗ ನಮಗ್ ತುಂಬಾ ಅನುಕೂಲ ಆಯ್ತು, ಇವ್ರಿದ್ದಾಗ ಅಂದ್ರೆ ಅವರಿಂದಾನೇ ಅನುಕೂಲ ಆಯ್ತು ಅಂತ ಅರ್ಥ. ಹಾಗೆ ದೇವರ ಒಂದು ದರ್ಶನ ಆದಾಗ ನಮಗ್ ತುಂಬಾ ಅನುಕೂಲ ಆಯ್ತು. ದೇವರ ದರ್ಶನ ಆದಾಗ ಏನ್ ಅನುಕೂಲ ಆಯ್ತು? ನಮ್ಮ ಎಲ್ಲಾ ಪಾಪ ಕರ್ಮಗಳು ಎಲ್ಲ ಕಳೀತು. ಹಾಗಾದ್ರೆ ಯಾವ್ದ್ರಿಂದ ಆಗಿತ್ತು ಅಂತ ಅರ್ಥ? ದೇವರ ದರ್ಶನದಿಂದ ಆಯ್ತು ಅಂತಾನೆ ಅರ್ಥ. ಹಾಗೆ ಸಿಗೋದು. ಆದ್ರೆ ಪೂರ್ವ ಪಕ್ಷಿಗಳು ಇದಕ್ಕೆ ಏನಾದ್ರೂ ಮಾಡಿ ಬೇರೆ ಅರ್ಥವನ್ನು ಕಲ್ಪಿಸ್ಬೇಕಲ್ಲ, ಅವೊಂದು ಅವಕಾಶ ಇದೆಯಲ್ಲ ಬೇರೆ ಅರ್ಥ ಮಾಡ್ಲಿಕ್ಕೆ. ಹಾಗಾಗಿ ಈ ಅವಕಾಶವನ್ನು ಬಳಸ್ಕೊಟ್ರು. ಆಗ ದೇವರ ದರ್ಶನ ಆದಾಗ ಕರ್ಮಗಳು ಹೋಗುತ್ತೆ ಅಂದ್ರೆ ದೇವರ ದರ್ಶನದಿಂದ ಕರ್ಮ ಹೋಯ್ತು ಅಂತ ಅರ್ಥ ಅಲ್ಲ. ಏನೇನ್ ಕರ್ಮ ಇತ್ತು ಪ್ರತಿಯೊಂದು ಜನ್ಮವನ್ನ ನೀವು ಪಡೆದುಕೊಂಡು ಆಮೇಲೆ ಆ ಕರ್ಮದ ಫಲವನ್ನ ಅನುಭವಿಸಿ ಅದನ್ನ ನಾಶಪಡಿಸಿಕೊಂಡಿತ್ತು ಅಂತ ಅರ್ಥ. ಆದ್ರೆ ಈ ರೀತಿ ಹೇಳ್ಬಾರ್ದು ಅಂತ ಹೇಳಿ ಮುಂದೆ ಖಂಡನೆ ಮಾಡ್ತಾ ಬಂದು ಅದನ್ನೇ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ವಿವರಣೆ ಮಾಡ್ತಾ ಹೋಗಿದ್ದಾರೆ. ವಿಸ್ತಾರವಾಗಿ ಮಾಡ್ತಾರೆ, ಸ್ವಲ್ಪ ಚಿಕ್ಕದಾಗಿ ಹೇಳಲ್ಲ, ಬಿಡಿಸಿ ಬಿಡಿಸಿ ಇಲ್ಲಿ ಹೇಳಿದ್ದಾರೆ. ನಾವು ಮುಂದಕ್ಕೆ ಹೋಗೋಣ. 189ನೇ ಸುಧಾಮೂಲ. ಅಗ್ನಃ ಅಂತ ಪ್ರಾರಂಭ ಆಗುತ್ತೆ. ಅಗ್ನಃ ನ ಸರ್ವಾಣಿ ಕರ್ಮಾಣಿ ಭೋಗೇನ ಕ್ಷೇಪ್ತುಂ ಕ್ಷಮತೆ ಅಂತ. ಅಂದ್ರೆ ಈ ಅಜ್ಞಾನಿ ಏನಿದಾರೆ ಅವನ ಬಗ್ಗೆ ಬರ್ತಾರೆ. ಇಲ್ಲಿವರೆಗೆ ಜ್ಞಾನಿಗಳ ಬಗ್ಗೆ ಹೇಳಿದ್ರು. ಒಬ್ಬ ಜ್ಞಾನಿ ತಾನು ಶಾಸ್ತ್ರಾಧ್ಯಯನ ಚೆನ್ನಾಗಿ ಮಾಡ್ಕೊಂಡು ಜಪ ತಪ ಎಲ್ಲ ಮಾಡ್ಕೊಂಡು ಭಗವಂತನ ಅಪರೋಕ್ಷ ಜ್ಞಾನ ಪಡೆದಾಗ ಅವನು ತನ್ನಲ್ಲಿದ್ದ ಕರ್ಮಗಳನ್ನೆಲ್ಲ ಕಳ್ಕೊಳ್ತಾನೆ ಅಂತ ಬಂತು. ಸರಿ, ಅಜ್ಞಾನಿಯ ಕಥೆ ಏನೀಗ? ಅಜ್ಞಾನಿ ತಾನು ಎಷ್ಟೋ ಕರ್ಮ ಮಾಡ್ತಾನೆ, ಅವನಿಗಿನ್ನೂ ಅಪರೋಕ್ಷ ಜ್ಞಾನ ಆಗಿಲ್ಲ. ಅಜ್ಞಾನಿ ಅಂದ್ರೆ ಅವ್ನು ಕೆಟ್ಟವನೇ ಆಗ್ಬೇಕು ಅಂತಿಲ್ಲ, ಇನ್ನೂ ಅವನಿಗೆ ದೇವರ ಅಪರೋಕ್ಷ ಜ್ಞಾನ ಆಗಿಲ್ಲ. ಸಾಮಾನ್ಯವಾಗಿ ಸಾಧನೆ ಮಾಡ್ಕೊಂಡಿದ್ದಾನೆ. ಅವನ್ ಕಥೆ ಏನು? ಅವನು ಹೇಗೆ ತನ್ನ ಎಲ್ಲಾ ಕರ್ಮಗಳನ್ನ ಅಂದ್ರೆ ಪುಣ್ಯ ಆಗ್ಲಿ ಪಾಪ ಆಗ್ಲಿ ಇದನ್ನೆಲ್ಲ ಕಳ್ಕೊಳ್ಳೋದು ಹೇಗೆ? ಯಾಕಂದ್ರೆ ನೀವು ಅನುಭವಿಸಿ ಕಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಆದ್ರೆ ಅನುಭವಿಸೋದು ಅಂತಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ಬಹುತರತ್ವ ಅಂತ ಹೇಳ್ತಾರೆ. ಬಹುತರತ್ವಾತ್ ವಿಷಮ ವಿಪಾಕ ಸಮಯತ್ವಾಚ. ಎರಡು ಕಾರಣ ಸುಧಾದಲ್ಲಿ ಹೇಳೋದು. ಒಂದು, ಬಹುತರ, ಎಷ್ಟು ಕರ್ಮ ಅಷ್ಟೆಲ್ಲಾ ಕರ್ಮ ಅನುಭವಿಸುವುದು ಅಂದ್ರೆ ಇದು ಹೆಂಗ್ ಸಾಧ್ಯ ಅನುಭವಿಸ್ಕೊಂಡು ಪರಿಹರಿಸ್ಕೊಳ್ಳೋದು? ಇನ್ನು ಕೋಟಿ ಕೋಟಿ ಜನ್ಮಗಳಿಗೆ ಬೇಕಾಗುವಷ್ಟು ಕರ್ಮ ರೆಡಿ ಆಗೋಗಿದೆ. ಈ ಕರ್ಮದ ಫಲ ನಾವೆಲ್ಲ ಅನುಭವಿಸ್ತೀವಿ ಅಂದ್ರೆ ಯಾವಾಗ ಮೋಕ್ಷಕ್ಕೆ ಹೋಗೋದು? ನಂಬಿಕೆನೇ ಹೊರಟೋಗ್ಬಿಡುತ್ತೆ. ಸಾಧ್ಯನೇ ಇಲ್ಲ. ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಇದ್ಬಿಡ, ಹೇಗಿದ್ರು ಮೋಕ್ಷಕ್ಕೆ ಹೋಗಲ್ಲ, ಇನ್ನು ಮೋಕ್ಷ ಸಾಧನೆ ಯಾಕೆ ಮಾಡ್ಬೇಕು ಅಂತ ಅನ್ಸುತ್ತೆ. ಅದನ್ನ ನೀವ್ ಹೇಳೋ ಉತ್ತರ ಸರಿ ಇಲ್ಲ. ಪೂರ್ವ ಪಕ್ಷಿಗಳು ಅದರಿಂದ ಅಜ್ಞಾನಿಯಾದವನು ಎಷ್ಟು ಜನ್ಮ ಅವನು ಕರ್ಮ ಅನುಭವಿಸಿ ಕಳ್ಕೊಳ್ಬೇಕು, ಅದ್ ಸಾಧ್ಯ ಇಲ್ಲ. ಒಂದು ಅಷ್ಟೇ ಅಲ್ದೇನೆ ವಿಷಮ ವಿಪಾಕ ಸಮಯ. ಈಗ ಒಂದು ಕರ್ಮ ಇವತ್ತು ನನಗ್ ಫಲ ಕೊಡ್ಬೋದು, ಇನ್ನೊಂದ್ ಕರ್ಮ ಮುಂದಿನ ಜನ್ಮದಲ್ಲೇ ಕೊಡ್ಬೇಕು ಅಂತಿಲ್ಲ, 1-2 ಜನ್ಮ ಬಿಟ್ಟು ಕೊಡ್ಬೋದು. ಅಂದ್ರೆ ಏನಾಯ್ತು, ಈ ಕರ್ಮಗಳಿಗೆ ಮಿತಿನೇ ಇಲ್ಲ, ಅದ್ ಅನಂತ. ಅದು ಈ ಟೈಮ್ನಲ್ಲಿ ಅದ್ ಮುಗಿಯಿತು ಅಂತ ಹೇಳಿಕ್ ಬರಲ್ಲ ಆ ಕರ್ಮ. ಹಾಗಾದ್ರೆ ಮುಗಿಲಿಕ್ ಸಾಧ್ಯನೂ ಇಲ್ಲ. ಯಾವ್ದೇ ಜನ್ಮ ತಗೊಂಡು 100 ಕರ್ಮ ಸೃಷ್ಟಿ ಆಗ್ತಾನೆ ಇರುತ್ತೆ. ಒಂದೊಂದ್ ಕ್ಷಣಕ್ಕೆ 10 ಜನ್ಮ ಬೇಕಾಗುವಷ್ಟು ಎಷ್ಟು ಬೇಕೋ ಅಷ್ಟು ಕರ್ಮ ಮಾಡ್ತಾನೆ ಅಂತ ಒಬ್ಬ ಜೀವ. ಅಂದ್ಮೇಲೆ ಇಡೀ 80 ವರ್ಷ 90 ವರ್ಷ ಅವ್ನು ಬದುಕಿದ ಅಂತಂದ್ರೆ ಎಷ್ಟು ಕರ್ಮ ಮಾಡ್ಲಿಕ್ಕಿಲ್ಲ. ಅದು ಬೆಳಿತಾನೆ ಹೋಗುತ್ತೆ ಹೊರತು ಅದನ್ನ ಕಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರಕ್ತ ಬೀಜಾಸುರ ಅಂತಾರ, ಸಾಧ್ಯನೇ ಇಲ್ಲ. ಅಂದ್ಮೇಲೆ ಎಲ್ಲಾ ಕರ್ಮಗಳನ್ನ ಅನುಭವಿಸ್ಕೊಂಡು ಅವನು ಮೋಕ್ಷಕ್ಕೆ ಹೋಗೋದು ಅನ್ನೋದು ಸುಮ್ನೆ ಆಗಲ್ಲ ಅಂತ ಹೇಳ್ಬಿಡಿ ಬಾಯ್ ಬಿಟ್ಟು ಅಷ್ಟೇ. ಮೋಕ್ಷಕ್ಕೆ ಹೋಗೋದು ಅನ್ನೋ ಮಾತೇ ಬೇಡ ಅಂತ ಅರ್ಥ. ಅದಕ್ಕೆ ಸರಿ, ಇದು ಅಜ್ಞಾನಿಗಳ ಕಥೆ ಆಯ್ತು. ಜ್ಞಾನಿಗಳಾದ್ರೂ ಹೇಗ್ ಮಾಡ್ತಾರೆ? ಅಲ್ಲ, ಜ್ಞಾನಿಗಳಿಗಾದ್ರೂ ಒಪ್ಪೋದಲ್ಲ. ಅಜ್ಞಾನಿಗಳಿಗೇನೋ ಅವ್ರಿಗೆ ಶಕ್ತಿ ಇಲ್ಲ, ತಪಸ್ಸು ಇಲ್ಲ, ಅವ್ರಿಗೆ ಸಿದ್ಧಿ ಇಲ್ಲ, ಏನು ಇರಲ್ಲ. ಅವರು ಅನುಭವಿಸ್ಬೇಕು, ಅವ್ರಿಗೆ ಆಗತ್ತೋ ಬಿಡುತ್ತೋ ಮೋಕ್ಷ ಇರ್ಲಿ ಪಕ್ಕಕ್ಕೆ. ಆದ್ರೆ ಜ್ಞಾನಿಗಳಿಗೆ ಹಾಗಲ್ಲ. ಜ್ಞಾನಿಗಳೇನ್ ಮಾಡ್ತಾರೆ? ಸಮಾಧಿ ಸಾಮರ್ಥ್ಯ. ಇದನ್ನ ಹಿಂದೆನೂ ಹೇಳಿದ್ರು ಈ ವಿಷಯವನ್ನ. ಜೈತೀರ್ಥರ ಸುಧಾ ಮೂಲದಲ್ಲಿ ಇದು ಬಂದಿರ್ಲಿಲ್ಲ, ಬೇರೆಯವರ ಮತದ ಪ್ರಕ್ರಿಯೆಯಲ್ಲಿ ಬಂತು. ಬೇರೆಯವ್ರ ಮತದ ಬಗ್ಗೆ ಹೇಳ್ಬೇಕಾದ್ರೆ ಬಂತು. ಈಗ ಇದರಲ್ಲಿ ಸ್ಪಷ್ಟವಾಗಿ ಜಯತೀರ್ಥರೇ ಮಾತನ್ನ ಹೇಳ್ತಾ ಅದನ್ನೇ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಏನ್ ಪ್ರಶ್ನೆ ಮಾಡಿದ್ರು ಅಂದ್ರೆ, ಸಮಾಧಿ ಅಂತ ಹಿಂದೆನೂ ಬಂತು. ಸಮಾಧಿ ಅಂದ್ರೆ ಧ್ಯಾನ. ತಪಸ್ಸಿನ ಒಂದು ಶಕ್ತಿಯಿಂದ ಏನ್ ಮಾಡ್ತಾರೆ ಜ್ಞಾನಿಗಳು? ಕಾಯವ್ಯೂಹಂ ನಿರ್ಮಾಯ. ಕಾಯ ಅಂದ್ರೆ ದೇಹ. ಅನೇಕ ದೇಹವನ್ನು ತಗೊಳ್ತಾರೆ. ದೇಹ ತಗೊಂಡು ಎಲ್ಲಾ ಕರ್ಮಗಳನ್ನ ಒಂದು ದೇಹದಲ್ಲಿ ಸೇರಿಸ್ತಾರೆ. ಅಂದ್ರೆ ಆಯಾಯ ದೇಹದಲ್ಲಿ ಒಂದಿಷ್ಟು ಕರ್ಮ ಒಂದ್ ದೇಹ, ಇನ್ನೊಂದಿಷ್ಟು ಕರ್ಮ ಇನ್ನೊಂದ್ ದೇಹ, ಗುಂಪು ಮಾಡ್ತಾರೆ ಎಲ್ಲಾ ಕಡೆ ಮಾಡ್ಕೊಂಡು ಒಂದೇ ಜನ್ಮದಲ್ಲಿ ಅಷ್ಟೂ ದೇಹದಲ್ಲಿದ್ದು ಎಲ್ಲಾ ಕರ್ಮಗಳನ್ನ ಅನುಭವಿಸ್ಕೊಂಡು ಆ ಕರ್ಮಗಳೆಲ್ಲ ಕಳ್ಕೊಳ್ತಾರೆ, ಮೋಕ್ಷದ ಹಾದಿ ಹಿಡಿತಾರೆ. ಹಾಗಾದ್ರೆ ಜ್ಞಾನಿ ಆಗೋದು ಮುಖ್ಯ. ನೀವು ಜ್ಞಾನವನ್ನ ಸರಿಯಾಗಿ ಸಂಪಾದನೆ ಮಾಡಿದ್ರ, ನೀವು ತತ್ವಜ್ಞಾನಿಗಳಾದ್ರ, ಆಗ ನಿಮಗೆ ಸುಲಭ. ನೀವು ಒಂದು ಈ ತರ ದೇಹವನ್ನು ತಗೊಂಡು ಎಲ್ಲಾ ಅನಂತ ಜನ್ಮದ ಕರ್ಮಗಳನ್ನು ಹಾಕೊಂಡು ಒಂದೇ ಜನ್ಮದಲ್ಲಿ ಅನುಭವಿಸಿ ಆಮೇಲೆ ಹೋಗ್ಬೋದು. ಆದ್ರಿಂದ ಈ ತರ ಎಲ್ಲ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ?
ದೇವರು ದರ್ಶನ ಆಗುತ್ತಂತೆ, ದೇವ್ರ ದರ್ಶನ ಆದ ಕೂಡಲೇ ಎಲ್ಲ ನಮ್ಮ ಪಾಪ ಕರ್ಮಗಳು ನಾಶ ಆಗುತ್ತೆ. ಯಾಕೆ ಒಪ್ಬೇಕಿದ್ದಾರೆ? ಅದನ್ನ ನಮಗೆ ಸಹಜವಾಗಿ ಶಕ್ತಿ ಇರ್ಬೇಕಾದ್ರೆ ಅನೇಕ ದೇಹಗಳ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ, ಅಲ್ಲಿ ಕರ್ಮಗಳನ್ನ ಅನುಭವಿಸಿ ಹೋಗಿಸ್ಕೊಳ್ಲಿಕ್ಕೆ, ದೇವರ ದರ್ಶನ ಆದಾಗ ನಮ್ಗೆ ಇವೆಲ್ಲ ಕರ್ಮ ಹೋಗುತ್ತೆ, ಇವೆಲ್ಲ ಯಾಕೆ ಕಲ್ಪನೆ ಮಾಡ್ತಾ ಇದ್ವಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉಕ್ತ ಅರ್ಥಾಪತ್ಯೈವ ಇತಿ ಚೇತ್ ನ ಅಂತ ಹೇಳ್ತಾರೆ. ಉಕ್ತ ಅರ್ಥಾಪತ್ಯ ಹಾಗಲ್ಲ, ನಮ್ಮ ಹತ್ರ ಪ್ರಮಾಣ ಇದೆ ಅಂತ ಹೇಳ್ಬೇಕು. ಏನ್ ಪ್ರಮಾಣ ಹೇಳ್ಬೇಕು? ನೋಡಿ, ಕರ್ಮ ಕಳ್ಕೊಳ್ಳೋವರೆಗೂ ಒಬ್ಬ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಒಬ್ಬನಿಗೆ ಕರ್ಮ ಇರುತ್ತೋ ಅಲ್ಲಿಯವರೆಗೂ ಅವ್ನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಇದು ಸಿದ್ಧಾಂತ. ಈ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಯಾರೂ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮೋಕ್ಷಕ್ಕೆ. ಅವ್ನ್ ಕರ್ಮ ಕಳ್ಕೊಂಡೇ ಹೋಗ್ಬೇಕು. ನೀವ್ ಹೇಳ್ತೀರಿ ಅನುಭವಿಸಿ ಕರ್ಮ ಕಳ್ಕೊಳ್ಬೇಕು ಹೋಗ್ತಾನೆ ಅಂತ. ಅದ್ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿ, ಅಸ್ಮದುದಾಹೃತ ವಚನಾನಾಂ ಅನ್ಯಥಾ ವ್ಯಾಖ್ಯಾನ ಸ್ಥಿತೌ ಅರ್ಥಾಪತ್ತಿ ಸ್ಥಿತಿ ತತ್ಸ್ಥಿತೌ ಚ ವಚನಾನಾಂ ಅನ್ಯಥಾ ವ್ಯಾಖ್ಯಾನ ಸ್ಥಿತಿ ಪರಸ್ಪರ ಆಶ್ರಯಾಪತ್ತೇ. ಅವ್ರು ಹೇಳ್ತಾರೆ ಅನ್ಯೋನ್ಯಾಶ್ರಯ ದೋಷ ಇದೆ ಅಂತ ಹೇಳ್ತಾರೆ. ಈ ಅನ್ಯೋನ್ಯಾಶ್ರಯ ದೋಷ ಅಂತ ಶಾಸ್ತ್ರದಲ್ಲಿ ಒಂದು ದೋಷ. ಇದನ್ನ ಯಾವಾಗ ಹೇಳ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಇದು ಲೋಕದಲ್ಲೂ ಹೇಳ್ತಾರೆ, ಇದನ್ನು ಹಿಂದೆ ಹೇಳಿರ್ಬೇಕು ಅಂತ ಕಾಣುತ್ತೆ. ಮದುವೆ ಆಗೋವರ್ಗು ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ಅಂತ ಇದೆ ಸಾಮಾನ್ಯವಾಗಿ ಹೇಳೋ ಮಾತು. ಇದು ಅನ್ಯೋನ್ಯಾಶ್ರಯಕ್ಕೆ ಉದಾಹರಣೆ, ಲೌಕಿಕ ಉದಾಹರಣೆ. ಇದೆಲ್ದೆ ಅದಾಗಲ್ಲ, ಅದಿಲ್ದೆ ಇದಾಗಲ್ಲ, ಒಟ್ಟೇನೋ ಕೆಲಸ ಆಗಲ್ಲ, ಕೊನೆಗೆ ಏನ್ ತಾತ್ಪರ್ಯ? ಏನೂ ಆಗಲ್ಲ ಅಷ್ಟೇ. ಇಲ್ಲೂ ಅದೇ ತರ ಆಯ್ತು. ನೀವೇನ್ ಹೇಳ್ತಾ ಇದ್ರಿ? ಕರ್ಮಗಳನ್ನ ಕಳ್ಕೊಳ್ಳೋವರೆಗೂ ಅವನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮೋಕ್ಷ ಸಿಗೋವರೆಗೂ ಅವನ್ ಕರ್ಮಗಳನ್ನ ಕಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೆಂಗಾಯ್ತು? ಕರ್ಮವನ್ನ ಕಳ್ಕೊಳ್ಳೋವರೆಗೂ ಮೋಕ್ಷಕ್ಕೆ ಹೋಗಲ್ಲ, ಮೋಕ್ಷಕ್ಕೆ ಹೋಗೋವರೆಗೂ ಕರ್ಮಗಳನ್ನ ಕಳ್ಕೊಳಲ್ಲ. ಇದು ಹಂಗೆ ಆಯ್ತು. ಈಗ ಅನ್ಯೋನ್ಯಾಶ್ರಯ ಆಯ್ತು. ಇದು ಹೇಗೆ ಅಂದ್ರೆ, ಈ ದೋಣಿಯನ್ನ ಓಡಿಸೋನೊಬ್ಬ ಬೇಕು, ನೀರನ್ನ ದಾಟ್ಬೇಕಾಗಿದೆ. ನೀರನ್ನ ದಾಟ್ಬೇಕು ಅಂದ್ರೆ ದೋಣಿ ಬೇಕು. ದೋಣಿ ತಾನು ಹೋಗ್ಬೇಕು ಅಂದ್ರೆ ಒಬ್ಬ ಮನುಷ್ಯ ಬೇಕು. ದೋಣಿ ಹಾಗೆ ಹೋಗ್ಬೇಕು ಅಂದ್ರೆ ಹಾಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾಕೆ ಅಂದ್ರೆ ಕಟ್ ಹಾಕಿದಾರ ದೋಣಿನ, ಅನಿವಾರ್ಯ ಒಬ್ಬ ಬಿಚ್ಚಬೇಕು. ಸರಿ, ಇವ್ರು ಹಂಗೆ ಹೋಗ್ಲಿಕ್ಕೂ ಆಗಲ್ಲ, ದೋಣಿ ಇವನಿಗೆ ಬೇಕು. ಅಂದ್ರೇನರ್ಥ? ದೋಣಿ ಮತ್ತೆ ಆ ದೋಣಿಯನ್ನ ಓಡಿಸೋನು ಅಂಬಿಗ, ಇವರಿಬ್ಬರಿಗೆ ಅನ್ಯೋನ್ಯಾಶ್ರಯ. ಅದಕ್ಕೂ ಇವನು ಬೇಕು, ಇವನಿಗೂ ಅದು ಬೇಕು, ಅನ್ಯೋನ್ಯಾಶ್ರಯ ಅಂತ. ಈ ತರ ಸುಮಾರು ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ಈ ಒಂದು ಗುರು ಶಿಷ್ಯರ ಅನ್ಯೋನ್ಯಾಶ್ರಯ ಹೇಗೆ? ಇದು ದೋಷ ಅಂದ್ರೆ ಕೆಲವು ಸಲ ಗುಣನೂ ಹೌದು. ದೋಷ ಅಂದ್ರೆ ಅನ್ಯೋನ್ಯಾಶ್ರಯ ಅಂದ್ಕೊಳ್ಳೆ ದೋಷನೇ ಆಗಿರ್ಬೇಕು ಅಂತಿಲ್ಲ, ಆದ್ರೆ ಶಾಸ್ತ್ರದಲ್ಲಿ ಇದು ದೋಷ. ಒಬ್ಬ ಗುರು ಆಗ್ಬೇಕು ಅಂದ್ರೆ ಏನು? ಒಂದಿಷ್ಟು ಜನ ಶಿಷ್ಯರಿದ್ದ ತಾನೇ ಅವನನ್ನ ಗುರು ಅಂತ ಕರೆಯೋದು. ಶಿಷ್ಯರಿಲ್ಲದೆ ಇದ್ರೆ ಒಬ್ನೇ ಅವ್ನು ಕೂತ್ಕೊಂಡು ಹೇಳ್ತಾ ಇದ್ರೆ ಅವನನ್ನ ಯಾರು ಗುರು ಅಂತ ಕರೀತಾರೆ? ಗುರು ಅಲ್ಲ. ಹಾಗಂತೇಳಿ ಶಿಷ್ಯರು ಅಂತ ಯಾವಾಗ ಕರೀತಾರೆ? ಸುಮ್ನೆ ಒಂದ್ ಕಡೆ ಕೂತ್ಕೊಂಡು ಯಾರು ಹೇಳ್ತಾ ಇಲ್ಲ, ಇವನೇ ಪುಸ್ತಕ ತಕೊಂಡು ಓದ್ತಾ ಇದ್ರೆ ಓದಿದೇನು ಉಪಯೋಗ? ಗುರು ಬೇಕಲ್ಲ, ಒಬ್ಬ ಗುರು ಇದ್ರೆ ಅವ್ನ್ ಶಿಷ್ಯ ಆಗ್ತಾನೆ. ಹಾಗಾದ್ರೆ ಏನಾಯ್ತು? ಗುರುವಿನಲ್ಲಿ ಗುರುತ್ವ ಬರ್ಬೇಕು ಅಂದ್ರೂ ಶಿಷ್ಯರು ಒಂದಿಷ್ಟು ಜನ ಇರ್ಲೇಬೇಕು. ಶಿಷ್ಯರಾಗಬೇಕು ಅಂತ ಆದ್ರೆ ಶಿಷ್ಯರು ಒಬ್ಬ ಗುರು ಇರ್ಲೇಬೇಕು. ಹೀಗೆ ಈ ಗುರು ಶಿಷ್ಯರಲ್ಲೂ ಅನ್ಯೋನ್ಯಾಶ್ರಯ ದೋಷ ಇದೆ ಅಂತ ಹೇಳ್ಬೇಕು. ಆದ್ರೆ ಅಲ್ಲಿ ಅನ್ಯೋನ್ಯಾಶ್ರಯ ಗುಣ, ದೋಷ ಅಲ್ಲ. ಅನ್ಯೋನ್ಯಾಶ್ರಯ ಅಂತ ಹೇಳಿದ ಕೂಡಲೇ ನಮ್ಗೆ ದೋಷ ಅಂತ ನೆನಪಾಗತ್ತೆ ಪ್ರತಿ ಸರಿ, ಆದ್ರೆ ಇಲ್ಲಿ ದೋಷ ಅಲ್ಲ ಅಂತ ಹೇಳ್ಬೇಕು. ಈ ರೀತಿ ಅನೇಕ ಉದಾಹರಣೆಗಳನ್ನ ಶಾಸ್ತ್ರದಲ್ಲಿ ಕೊಡ್ತಾರೆ. ಹಾಗೆ ಇಲ್ಲೂ ಅರ್ಥಾಪತ್ತಿನೇನೋ ಕರ್ಮಗಳು ಕಳ್ಕೊಳ್ಳೋವರೆಗೂ ಮೋಕ್ಷ ಆಗಲ್ಲ, ಮೋಕ್ಷಕ್ಕೆ ಹೋಗೋವರೆಗೂ ಕರ್ಮ ಕಳಿಯಲ್ಲ. ಏನ್ ಮಾಡ್ಬೇಕೀಗ? ಅದಕ್ಕೆ ಹೇಳ್ತಾರೆ ಇನ್ನೊಂದು, ಇದಕ್ಕೆ ಅನ್ಯೋನ್ಯಾಶ್ರಯವನ್ನ ತೋರಿಸ್ತಾರೆ. ಹೇಗೆ ಅಂದ್ರೆ, ಅಸ್ಮದ್ ಉದಾಹೃತ ವಚನಾನ ಅನ್ಯಥಾ ವ್ಯಾಖ್ಯಾನ ಸ್ಥಿತೌ ಅರ್ಥಾಪತ್ತಿ ಸ್ಥಿತಿ ತತ್ಸ್ಥಿತೌ ಚ ವಚನಾನಾಂ ಅನ್ಯಥಾ ವ್ಯಾಖ್ಯಾನ ಸ್ಥಿತಿ ಪರಸ್ಪರ ಆಶ್ರಯಾಪತ್ತೇ. ಇದು ಪರಸ್ಪರ ಆಶ್ರಯತ್ವ ಅಂತ ಇನ್ನೊಂದು ಶಬ್ದ ಹಾಕ್ತಾರೆ. ಅನ್ಯೋನ್ಯಾಶ್ರಯ ಅಂದ್ರು ಪರಸ್ಪರ ಆಶ್ರಯತ್ವ ಅಂದ್ರು ಒಂದೇ ಅರ್ಥ, ಅದಕ್ಕೇನು ವ್ಯತ್ಯಾಸ ಇಲ್ಲ. ಹೇಗೆ ಅನ್ಯೋನ್ಯಾಶ್ರಯವನ್ನ ದೋಷವನ್ನ ಇಲ್ಲಿ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಇಲ್ಲಿ ಹೇಳೋದಿಷ್ಟು. ಈಗ ಒಂದು ವಾಕ್ಯ ಬಂತು, ಏನಂತ? ಯಾರಿಗೆ ಭಗವಂತನ ದರ್ಶನ ಆಗತ್ತೋ ಅವರು ಕರ್ಮಗಳನ್ನ ಕಳ್ಕೊಳ್ತಾರೆ ಅಂತ ಒಂದು ವಾಕ್ಯ ಬಂತು. ಈ ವಾಕ್ಯದಲ್ಲಿ ಗಮನಿಸಿ, ಯಾರು ಕರ್ಮಗಳನ್ನ ಕಳ್ಕೊಳ್ತಾನೋ ಅವನಿಗೆ ಏನಾಗಿದೆ ಅಂತ ಅರ್ಥ? ದೇವರ ದರ್ಶನ ಆಗಿದೆ ಅಂತ ಅರ್ಥ. ಆದ್ರೆ ಇಲ್ಲಿ ಸಮಸ್ಯೆ ಏನಾಯ್ತು? ದೇವರ ದರ್ಶನ ಆದ್ಮೇಲೆ ಕರ್ಮ ಹೋಗಲ್ಲ, ಅನುಭವಿಸಿ ಕರ್ಮ ಹೋಗ್ಬೇಕು. ಹಾಗಾದ್ರೆ ಏನಾಯ್ತು? ಎಲ್ಲಿವರೆಗೂ ಈ ಮಾತಿಗೆ, ಯಾವ ಮಾತಿಗೆ? ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಅನ್ನೋ ಮಾತಿಗೆ ನೀವು ಭೋಗದಿಂದ ಅನುಭವಿಸಿ ಕರ್ಮಗಳನ್ನ ಕಳ್ಕೊಳ್ತಾನೆ ಅಂತ ಅರ್ಥ ಮಾಡೋದಿಲ್ವೋ, ಅಲ್ಲಿವರೆಗೂ ನಿಮ್ ಕರ್ಮ ಕಳಿಯೋದೇ ಇಲ್ಲ. ಯಾವಾಗ ಕರ್ಮ ಕಳಿಯುತ್ತೆ? ಅದಕ್ಕೊಂದು ಉಪಾಯ ಹುಡುಕದಾಗ. ಆ ಉಪಾಯ ಯಾವುದು?
ಈ ವಾಕ್ಯಕ್ಕೆ ಅರ್ಥ ತೀರ್ಮಾನ ಆದಾಗ. ಅಂದ್ರೆ ನೀವು ಯಾವ ವಾಕ್ಯವನ್ನ ಕೊಟ್ಟಿದ್ದೀರಿ ಆ ವಾಕ್ಯದ ಅರ್ಥ ಇನ್ನೂ ಸಿದ್ಧನೇ ಆಗಿಲ್ಲ. ಆ ವಾಕ್ಯದ ಅರ್ಥ ಹೀಗೆ ಅಂತ ಇನ್ನೂ ಕ್ಲಿಯರ್ ಆಗಿಲ್ಲ. ಒಂದ್ ವೇಳೆ ಆ ವಾಕ್ಯದಲ್ಲಿ ಭಿದ್ಯತೆ ಹೃದಯ ಗ್ರಂಥಿ ಅನ್ನೋ ವಾಕ್ಯದಲ್ಲಿ ಪರಮೇಶ್ವರನ ದರ್ಶನದಿಂದ ಒಬ್ಬನ ಕರ್ಮಗಳು ನಾಶ ಆಗುತ್ತೆ ಅಂತ ಸ್ಪಷ್ಟವಾಗಿ ಆಗಿದ್ರೆ ಆಗ ನಮಗ್ ಸಮಸ್ಯೆ ಇಲ್ಲ. ದೇವರ ದರ್ಶನ ಆದವ್ರಿಗೆ ಕರ್ಮ ಕಳೆಯುತ್ತೆ, ಕರ್ಮ ಕಳೆದು ಮೋಕ್ಷ ಸಿಗತ್ತೆ ಹೇಳ್ಬೋದಿತ್ತು. ಅದು ಹಾಗಾಗ್ಲಿಲ್ಲ. ಇನ್ನು ಸಂದಿಗ್ಧ, ಇನ್ನು ಗೊಂದಲದಲ್ಲಿದ್ದೀವಿ, ಯಾವ್ದಾದ್ಮೇಲೆ ಯಾವ್ದಾಗತ್ತೆ ಅಂತ. ಅದನ್ನ ಹೀಗೆ ಹೇಳ್ತಾರೆ, ಅಸ್ಮದ್ ಉದಾಹೃತ ವಚನಾನ ಅಂದ್ರೆ ನಾವು ಇದುವರೆಗೆ ತೋರಿಸಿದ ವಚನಗಳು ಅಂದ್ರೆ ಭಿದ್ಯತೆ ಹೃದಯ ಗ್ರಂಥಿ ಎಲ್ಲ ಅನೇಕ ವಾಕ್ಯಗಳೇನು ತೋರಿಸಿದಿವಿ. ಈ ಎಲ್ಲಾ ವಾಕ್ಯಗಳಿಗೆ ಬೇರೆ ವ್ಯಾಖ್ಯಾನ ಇದೆ. ಯಾವ ವ್ಯಾಖ್ಯಾನ ಇದೆ? ಅವ್ರು ಹೇಳೋ ಪ್ರಕಾರ ಅನುಭವಿಸಿ ಕರ್ಮಗಳನ್ನ ನಾಶಪಡಿಸ್ಕೊಳ್ಬೇಕು ಅಂತ ಇದೆ, ಹೊರತು ದೇವರ ದರ್ಶನದಿಂದ ಕಳ್ಕೊಡೋದಲ್ಲ ಕರ್ಮಗಳನ್ನ ಅಂತ. ಹಾಗಾದ್ರೆ ಎಲ್ಲಿವರೆಗೂ ಅವ್ರು ಮಾಡಿದ ಬೇರೆ ವ್ಯಾಖ್ಯಾನ ಇದೆಯೋ ಅಲ್ಲಿವರೆಗೂ ಈ ಅರ್ಥಾಪತ್ತಿ ಇದೆ. ಅರ್ಥಾಪತ್ತಿ ಅಂದ್ರೆ ಹಿಂದೆನೂ ಬಂದಿತ್ತು ಸಂಧ್ಯಾಧಿಕರಣದಲ್ಲಿ, ಅದ್ರೊಮ್ಮೆ ನೆನಪಿಸ್ತೀನಿ. ಅರ್ಥಾಪತ್ತಿ ಅಂದ್ರೆ ಈಗ ಅನುಮಾನದ ಥರ. ನಾವು ಕಣ್ಣಾರೆ ನೋಡಿರೋದಿಲ್ಲ, ಆದ್ರೆ ಹೀಗ ಇರ್ಬೇಕು ಅಂತ ಹೇಳಿ ನಾವು ಅನುಮಾನ ಮಾಡ್ತೀವಿ. ಅನುಮಾನ ಅಂದ್ರೆ ಕಲ್ಪನೆ ಅಲ್ಲ, ಅದೊಂದು ನೆನ್ಪಿಡ್ಬೇಕು ಯಾವಾಗಲೂ. ಶಾಸ್ತ್ರದಲ್ಲಿ ಅನುಮಾನ ಅನ್ನೋ ಶಬ್ದ ಬರುತ್ತೆ ಅಂದ್ರೆ ಅದು ಪ್ರಮಾಣ ಅಂತ ಅರ್ಥ, ಅಪ್ರಮಾಣ ಅಲ್ಲ. ಲೋಕದಲ್ಲಿ ಅನುಮಾನ ಮಾಡೋದು ಅದು ಬೇರೆ, ಅದು ಸಂಶಯ. ಅನುಮಾನ ಅನ್ನೋದು ಸಂಶಯ ಅನ್ನೋ ಅರ್ಥದಲ್ಲಿದೆ. ಸಂದೇಹ ಪಡ್ತಾರೆ, ಅನುಮಾನ ಜಾಸ್ತಿ ಇವ್ರಿಗೆ, ಎಲ್ಲೂ ಕೂಡ ಇದು ಡೌಟ್ ಯಾವಾಗ್ಲೂ ಜಾಸ್ತಿ ಇವ್ರಿಗೆ, ಅನುಮಾನ ಜಾಸ್ತಿ ಅಂತ ಹೇಳ್ತಾರೆ. ಆ ಅನುಮಾನ ಈ ಶಾಸ್ತ್ರದಲ್ಲಿ ಎಂದಿಗೂ ಅಲ್ಲ ಅನುಮಾನ ಶಬ್ದ ಪ್ರಯೋಗ. ಅನುಮಾನ ಅಂದ್ರೆ ಸರಿಯಾದ ಒಂದು ಕಾರಣ ಅಂತ ಹೇಳ್ತಾರೆ. ಸರಿಯಾದ ಕಾರಣ, ಸರಿಯಾದ ಜ್ಞಾನ, ಅದಕ್ಕೆ ಅನುಮಾನ ಅಂತ, ಅದೊಂದು ಪ್ರಮಾಣ ಅಂತ ಒಪ್ಪಿದೆ. ಪರ್ವತೋವ ನಿವಾನ್ ಧೂಮಾತೆಲ್ಲ ಕೇಳ್ತಾ ಇರ್ತೀವಲ್ಲ, ಅದೇ ಪ್ರಕೃತದಲ್ಲಿ ಇಲ್ಲಿ ಅನುಮಾನ ಏನಿದೆ. ಉದಾಹರಣೆಗೆ ಅರ್ಥಾಪತ್ತಿ ತಗೊಂಡಾಗ ಈ ಅರ್ಥಾಪತ್ತಿ ಬೇರೆ ಅಲ್ಲ, ಅನುಮಾನ ಬೇರೆ ಅಲ್ಲ. ಕೆಲವರು ಅರ್ಥಾಪತ್ತಿ ಬೇರೆ ಅನುಮಾನ ಬೇರೆ ಅಂತ ಹೇಳಿದವರು ಉಂಟು, ಅದ್ರ ಖಂಡನೆ ನಾವು ಮಾಡಿದೀವಿ. ಆ ಒಂದು ಉದಾಹರಣೆ ಕೊಟ್ಟಿದ್ರು. ಏನು ಉದಾಹರಣೆ ಕೊಟ್ಟಿದ್ರು? ಈಗ ಒಬ್ಬ ವ್ಯಕ್ತಿ ತಾನು ಹಗಲನ್ನು ಹೊತ್ತು ಊಟ ಮಾಡಿಲ್ಲ, ಬೆಳಗಿನ ಜಾವ ಹಗಲು ಹೊತ್ತು ಇನ್ನೇನಿದೆ ಸೂರ್ಯಾಸ್ತದ ಒಳಗಡೆ ಏನಿದೆ ಆ ಸಮಯದಲ್ಲಿ ಅವನು ಊಟ ಮಾಡಲ್ಲ, ಆದ್ರೆ ಅವನು ದಪ್ಪಗಿದ್ದಾನೆ. ಆಗ ಸಂಶಯ ಬಂತು, ಅವ್ನು ಕಣ್ಣಾರೆ ಅವ್ನು ದಪ್ಪಗಿರೋದನ್ನ ನೋಡ್ತಾ ಇದ್ವಿ, ಆದ್ರೆ ಬೆಳಗ್ಗೆ ಮಾತ್ರ ಅವನು ಊಟಕ್ಕೆ ಬರಲ್ಲ, ಮಧ್ಯಾಹ್ನನೂ ಬರಲ್ಲ. ಮತ್ ಹೆಂಗ್ ಸಾಧ್ಯ ದಪ್ಪಗಾಗಿರ್ಲಿಕ್ಕೆ? ಏನೋ ರೋಗ ಬಂದಿದೆ ಅಂದ್ರೆ ರೋಗ ಬಂದಿರೋದ್ರಿಂದ ದಪ್ಪ ಆಗಿರ್ಬೋದು, ಸಣ್ಣಗ್ ಹಾಕ್ಬಿಡ್ತಾನೆ. ದಿವ್ಸ ಅವನೇನೋ ತಿಂದ ಇದ್ರೆ ಸಣ್ಣಗ್ ಹಾಕ್ಬಿಡ್ತಾನೆ. ಆಹಾರ ಇಲ್ಲದೆ ಹೋದ್ರೆ ಧಾತುಗಳಲ್ಲಿ ವಿಕಾರ ಹೇಗೆ? ಅಂದ್ರೆ ಮಾಂಸ ಇದು ಯಾವ್ದು ಚೆನ್ನಾಗಿ ಪುಷ್ಟ ಆಗಲ್ವಲ್ಲ, ಅವ್ನು ಬೆಳೆಯೋದು ಹೇಗೆ? ಹಾಗಾದ್ರೆ ದಿವಾ ಅಭುಂಜಾನ ಆದ್ರೆ ಪೀನ, ದಿವಾ ಅಭುಂಜಾನ ಅಂದ್ರೆ ಹಗಲು ಹೊತ್ತು ಅಭುಂಜಾನ, ಭುಂಜಾನ ಅಂದ್ರೆ ತಿನ್ನೋದು, ಅಭುಂಜಾನ ತಿಂದೇ ಇರೋದು. ಆದ್ರೆ ಪೀನಹ ಅಂದ್ರೆ ದಪ್ಪಗಿದ್ದಾನೆ ಅಂತ ಅರ್ಥ. ಪೀನಹ ದಷ್ಟಪುಷ್ಟನಾಗಿದ್ದಾನೆ. ಹೇಗೆ ಅನುಮಾನ ಮಾಡೋದು? ಅರ್ಥ ಆಗ್ಲಿಲ್ಲ. ಹೆಂಗಾರು ಕೂಡಿಸ್ಬೇಕಲ್ಲ. ತಿನ್ನಲ್ವಂತೆ ದಪ್ಪಗಿದಾನಂತೆ, ಇದು ಹೆಂಗೆ? ತಿನ್ನಲ್ಲ ದಪ್ಪಗಿದ್ದಾನೆ ಅಂತ ಹೇಳ್ತಾ ಇಲ್ಲ. ಹಗಲು ಹೊತ್ತು ತಿನ್ನಲ್ಲ ದಪ್ಪಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಗಲು ಹೊತ್ತು ತಿನ್ನಲ್ಲ ಆದ್ರೆ ದಪ್ಪಗಿದ್ದಾನೆ ಅಂತ ಏನರ್ಥ? ರಾತ್ರಿ ತಿಂತಾನೆ ಅಂತ ಅರ್ಥ ಅಷ್ಟೇ. ಹಾಗಾದ್ರೆ ಸಹಜವಾಗಿ ನಮಗೆ ಎರಡು ವಿಷಯ ಹೇಳಿದಾಗ ಆ ವಿಷಯದಲ್ಲಿ ಒಂದನ್ನು ಕೂಡಿಸ್ಬೇಕಾದ್ರೆ ಸಹಜವಾಗಿ ಇನ್ನೊಂದಕ್ಕೆ ಹೊರಟೋಗ್ಬಿಡ್ತೀಯ, ಇರ್ಬೇಕು ರಾತ್ರಿ ತಿಂತಾನೆ ಅವನು ಅಂತ. ಅಂದ್ರೆ ಬಾಯ್ ಬಿಟ್ಟು ಹೇಳಿಲ್ಲ, ರಾತ್ರಿ ಭೋಜನ ಅವ್ನು ಮಾಡ್ತಾನೆ ಅಂತ ಹೇಳಿಲ್ಲ. ದಿವಾ ಭುಂಜಾನ ಆದ್ರೆ ಪೀನ ಹೇಗೆ ರಾತ್ರಿ ಭೋಜನ ಮಾಡ್ತಾನೆ ಅಂತ. ಯಾಕೆ ದಪ್ಪಗಿರೋದ್ ಪ್ರಮಾಣ ತಾನೆ, ಅವ್ನು ಕಾಣ್ತಾ ಇದ್ದಾನೆ ಅಂದ್ಮೇಲೆ ದಪ್ಪಗೆ ಅವ್ನು ತಿಂದಿರ್ಲೇಬೇಕು, ರಾತ್ರಿ ಭೋಜನ ಮಾಡಿರ್ತಾನೆ ಅಂತ ಅರ್ಥ. ಇಲ್ಲಾಂದ್ರೆ ರಾತ್ರಿ ಭೋಜನ ಮಾಡಲ್ಲ ಅವನು, ಅದು ದಪ್ಪಗಿದ್ದಾನೆ. ರಾತ್ರಿ ಭೋಜನ ಹಗಲು ಭೋಜನ ಮಾಡಿದ್ದಾನೆ ಅಂತ ಅರ್ಥ. ಇಲ್ಲ, ಎರಡು ಹೊತ್ತು ಭೋಜನ ಮಾಡ್ಲಿಲ್ಲ ಆ ವ್ಯಕ್ತಿ ಆದ್ರೂ ದಪ್ಪಗಿದ್ದಾನೆ, ಅದ್ ಸಾಧ್ಯ ಇಲ್ಲ. ತಿಂದೆ ಹೆಂಗ್ ದಪ್ಪಗಾಗ್ಲಿಕ್ಕೆ ಸಾಧ್ಯ? ತಿಂದಿರ್ಬೇಕೇನಾದ್ರು. ಅಂದ್ರೆ ಏನೋ ಒಂದು ತಿನ್ನೋದರ ಪರಿಣಾಮ ಇಲ್ಲದೆ ಆಹಾರ ಬಳಕೆ ಹೋಗದೆ ಇದ್ರೆ ಹೆಂಗ್ ಸಾಧ್ಯ ಅಂತ ಹೀಗೆ ಅದ್ರ ಮೇಲೆ ಚರ್ಚೆನೂ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇನ್ನೊಂದು ಕಾರಣ ಇದೆ. ಈಗ ಒಬ್ಬ ಯೋಗ ಸಿದ್ಧಿಯಿಂದ ದಪ್ಪಗಾಗಿದ್ದ, ಯೋಗ ಸಿದ್ಧಿ ಅವ್ರಿಗೆ, ಅವನೇನು ತಿನ್ನಲ್ಲ ಆಹಾರಗಳನ್ನ, ಆದ್ರೆ ಯೋಗ ಶಕ್ತಿಯಿಂದ ತಾನು ದಪ್ಪಗಾಗಿದ್ದಪ್ಪ, ಹಾಗೇನ್ ಮಾಡ್ತೀರಿ ಅಂತ ಒಂದು ಪ್ರಶ್ನೆ. ಆಮೇಲೆ ಇಲ್ಲ ಯಾವ್ದೋ ಒಂದು ಔಷಧಿನ ತಗೊಂಡ, ಆ ಔಷಧಿನ ತಗೊಂಡೋದ್ರಿಂದ ದಪ್ಪಗಾಗಿದ್ದಾನ ಅವನು. ಮಸ್ತ ರಾತ್ರಿನೂ ತಿನ್ಲಿಲ್ಲ ಬೆಳಗ್ಗೆನೂ ತಿನ್ಲಿಲ್ಲ, ಅದರಿಂದ ಆ ದಪ್ಪಗಿದ್ದಾರೆ. ರಾತ್ರಿ ಭೋಜನವನ್ನೇ ಯಾಕೆ ನೀವು ಮಾಡ್ಬೇಕು, ತಗೊಳ್ತಾರೆ, ರಾತ್ರಿ ಭೋಜನನೇ ಮಾಡ್ತಾರೆ ಅಂತ ಹೆಂಗ್ ಸಿದ್ಧ ಅಂತ ಈ ತರ ಎಲ್ಲ ಪ್ರಶ್ನೆ ಮಾಡ್ಕೊಂಡು ಅದಕ್ಕೊಂದು ನಿರ್ಣಯ ಕೊಡ್ತಾರೆ. ಒಂದು ವಿಷಯದಲ್ಲಿ ನಾವು ಹೇಗ್ ನಿರ್ಣಯ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಅದನ್ನ ಜಿಜ್ಞಾಸಾಧಿಕರಣದಲ್ಲಿ ವಿಶೇಷವಾಗಿ ಬರುತ್ತೆ ಪ್ರತಿಯೊಂದಕ್ಕೂ. ಮತ್ತೆ ಇಲ್ಲಿ ಅದು ಅದ್ವೈತ ಮತದ ವಿಮರ್ಶೆ ಮಾಡ್ಬೇಕಾದ್ರೆ ಬರುತ್ತೆ, ಅಲ್ಲಿ ಅದ್ವೈತ ಮತದ ಖಂಡನೆ ಮಾಡ್ಬೇಕಾದ್ರೆ
ಅಂತೂ ಇಲ್ಲಿ ಅರ್ಥಾಪತ್ತಿ ಇದ್ರೆ ಕೊನೆಗಾಗಿ ಏನಾಯ್ತು ಅಂದ್ರೆ, ಎಲ್ಲಿವರೆಗೂ ನಾವು ಕೊಟ್ಟಂತಹ ಪ್ರಮಾಣದ ಮಾತಿಗೆ ಅರ್ಥವನ್ನ ಬೇರೆ ತೋರಿಸ್ತಾರೋ ಅಲ್ಲಿವರೆಗೂ ನಾವ್ ಹೇಳಿದ ವಿಷಯ ಸಿದ್ಧ ಆಗಲ್ಲ. ಎಲ್ಲಿವರೆಗೂ ನಾವ್ ಹೇಳಿದ ವಿಷಯ ಸರಿ ಆಗುತ್ತೋ ಅಲ್ಲಿವರೆಗೂ ವ್ಯಾಖ್ಯಾನ ಇದ್ದೇ ಇರುತ್ತೆ. ಹೀಗೆ ಒಂದಕ್ಕೊಂದು ಅಂಟ್ಕೊಂಡಿದೆ, ಎರಡನ್ನು ಬಿಡಿಸ್ಬೇಕು. ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ ಅಂತ ಮಾಡಿದ್ರೆ ಆಗ ಅನ್ಯೋನ್ಯಾಶ್ರಯ ಪರಿಹಾರ ಆಗುತ್ತೆ, ಇಲ್ಲಾಂದ್ರೆ ಪರಿಹಾರ ಆಗಲ್ಲ. ಹಾಗಾದ್ರೆ ಹೇಗೆ ಅನ್ಯೋನ್ಯಾಶ್ರಯವನ್ನ ಪರಿಹಾರ ಮಾಡೋದು? ಯಾಕಂದ್ರೆ ಮತ್ತೆ ಇಲ್ಲಿ ಅನ್ಯೋನ್ಯಾಶ್ರಯ ದೋಷವನ್ನ ಉಲ್ಲೇಖ ಮಾಡ್ತಾರೆ ಈ ಇಡೀ ಪ್ಯಾರದಲ್ಲಿ. ಇದಕ್ಕೆ ಅದು ಬೇಕು, ಅದಕ್ಕೆ ಇದು ಬೇಕು, ಇದೇ ಅನ್ಯೋನ್ಯಾಶ್ರಯ ಅಂತ ಹೇಳೋದು. ಅನ್ಯಂ ಆಶ್ರಯತೆ. ಈ ವಸ್ತು ಇನ್ನೊಂದನ್ನ, ಬೇರೆ ಒಂದು ವಸ್ತು ಬೇರೆ ಅದನ್ನ ಆಶ್ರಯಿಸಿಕೊಂಡಿರುತ್ತೆ, ಅದು ಅನ್ಯೋನ್ಯಾಶ್ರಯ. ಅನ್ಯಂ ಆಶ್ರಯತೆ ಅಂತನೂ ಮಾಡ್ಬೋದು, ಅನ್ಯತ್ ಆಶ್ರಯತೆ ಅಂತನೂ ಮಾಡ್ಬೋದು. ಹೀಗೆ ಈ ರೀತಿ ಅನ್ಯೋನ್ಯಾಶ್ರಯದ ಒಂದು ಶಬ್ದದ ಅರ್ಥ, ಅದಕ್ಕೆ ಒಂದು ಲೌಕಿಕ ಉದಾಹರಣೆಗಳು, ಶಾಸ್ತ್ರೀಯ ಉದಾಹರಣೆ, ಚರ್ಚೆ ಇನ್ನೂ ಸ್ವಲ್ಪ ಇದೆ. ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇದ್ದ ಪಾಠವನ್ನು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀವಿ. ಶ್ರೀಕೃಷ್ಣಾರ್ಪಣ. ಗುರುಗಳೇ ನಾಳೆ ಬೆಳಿಗ್ಗೆ 8 ಇದೆಯಾ ಗುರುಗಳೇ ಪಾಠ? ಇದೆ, ಪಾಠ ಇದೆ. ಆಯ್ತು. ನಮಸ್ಕಾರ ಆಚಾರ್ಯ.